ಹರೇ ರಾಮ. ಓಂ ವಂದೇ ವಂದ್ಯಂ ಇತಿ ಶಿವಮಹೇಂದ್ರಾದಿದೇವ ವ್ಯಕ್ತಂ ವ್ಯಾಪ್ತಂ ಸ್ವಗುಣಗಣತೋ ದೇಶತಃ ಕಾಲತಶ್ಚ ದೂತಾವದ್ಯಂ ಸುಖಚೇತಿಮಯೈರ್ಮಂಗಲೈರ್ಯುಕ್ತಮಂಗೈಃ ಸಾನಾಥ್ಯನ್ನೋ ವಿದದಧಿಕಂ ಬ್ರಹ್ಮನಾರಾಯಣಾಖ್ಯಂ ಭೂಷಾರತ್ನಂ ಭುವನವಲಯಸ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲಧಿ ದುರಿತುರ್ದೇವತಾ ಮೌಳಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ಯುರತ್ನಂ ಕೌಸಲ್ಯಾಯ ಲಸತು ಮಮ ಹೃನ್ಮಂಡಲೇ ಪುತ್ರರತ್ನಂ ಮಹಾವ್ಯಾಕರಣಾಂಬೋಧಿ ಮಂಥಮಾನಸಮಂದರಂ ಕವಯಂತಂ ರಾಮಕೀರ್ತ್ಯಾ ಹನುಮಂತಮುಪಾಸ್ಮಹೇ ಮುಖ್ಯಪ್ರಾಣಾಯ ಭೀಮಾಯ ನಮೋ ಯಸ್ಯಾन्तರಂ ಜ್ಞಾನವೀರಸುವರ್ಣಾನಾಂ ನಿಕಷಾಶ್ಮಾಯಿತಂ ಬಭೂವ್ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ ಶ್ರುತಿರತ್ನಾಕರೇರಮ್ಯೇ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂ ಸಃ ಪ್ರಿಯಂತಾಂ ಗುರವೋ ಮಮ ವಾಲ್ಮೀಕಿರ್ಗೌ ಪುನೀಯಾನ್ನಃ ಮಹೀಧರಪದಾಶ್ರಯ ಯದ್ದುಗ್ಧमुपजीवन्ति कवयस्तरणका इव स्वस्त्यस्तु सतां हरिः ओम् आखण्डलातिशिरः प्रचण्डमुत्खण्डितं काण्डवरेण तेन सम्मण्डितं कुण्डलमण्डलाभ्यां भूमण्डले भूधरवत्पपात ಲಕ್ಷ್ಮಣ ದೈತ್ಯರ ಗುಂಪನ್ನು ತನ್ನ ದಿವ್ಯವಾದ ಅಸ್ತ್ರವೊಂದನ್ನು ಪ್ರಯೋಗಿಸಿ ಆ ರೀತಿ ಶತ್ರುಗಳನ್ನ ಕಾಡಿ ಈ ಬಾಣದ ಹೊರಡುವಿಕೆಯಿಂದ ರಾಮನ ಗೆಲುವು ನಿಶ್ಚಿತ ಅಂತ ಹೇಳಿ ಬಾಣವನ್ನ ಬಿಟ್ಟ. ಆಗೇನಾಯ್ತು ಅನ್ನೋದನ್ನ ಈ ಮುಂದಿನ ಶ್ಲೋಕ ಹೇಳ್ತಾ ಇದೆ. ಸ್ವಾತಿ ಅವರು ಹೇಳಿ. ಆಖಂಡಲಾರಾತಿಶಿರ ಕೇಳ್ತಲ್ವಾ ಆಚಾರ್ಯ? ಈಗ ಕೇಳಿಸ್ತಿದೆ. ಆಖಂಡಲಾತಿಶಿರಃ ಆಖಂಡಲಾತಿಶಿರಃ ಪ್ರಚಂಡಮುತ್ಖಂಡಿತಂ 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 ಕಾಂಡವರೇಣ ತೇನ ಕಾಂಡವರೇಣ ತೇನ ಕಾಂಡವರೇಣ ತೇನ ಸಮ್ಮಂಡಿತಂ ಕುಂಡಲಮಂಡಲಾಭ್ಯಾಂ ಸಮ್ಮಂಡಿತಂ ಕುಂಡಲಮಂಡಲಾಭ್ಯಾಂ ಸಮ್ಮಂಡಿತಂ ಕುಂಡಲಮಂಡಲಾಭ್ಯಾಂ ಭೂಮಂಡಲೇ ಭೂಧರವತ್ಪಪಾತ ಭೂಮಂಡಲೇ ಭೂಧರವತ್ಪಪಾತ ಭೂಮಂಡಲೇ ಭೂಧರವತ್ಪಪಾತ ತೇನ ಅಂದ್ರೆ ಲಕ್ಷ್ಮಣ ಬಿಟ್ಟ ಬಾಣದಿಂದ, ಕಾಂಡವರೇಣ ತೇನ ಅಂತ. ಕಾಂಡ ಅಂದ್ರೆ ಬಾಣ ಅಂತ ಇನ್ನೊಂದು ಅರ್ಥ. ಕಾಂಡ ಅನ್ನೋದಕ್ಕೆ ನಾವು ಮರದ ಕಾಂಡ ಅಂತ ಹೇಳುದಿದೆ. ಇಲ್ಲಿ ಕಾಂಡ ಅಂದ್ರೆ ಬಾಣ ಅಂತ ಅರ್ಥ. ತೇನ ಕಾಂಡವರೇಣ, ಆ ಬಾಣದ ವಿಶೇಷವಾದ ಪ್ರಯೋಗದಿಂದ, ಪ್ರಚಂಡಂ ಅತಿ ತೀಕ್ಷ್ಣವಾದ, ಉತ್ಖಂಡಿತಂ ಅತಿ ತೀಕ್ಷ್ಣವಾದ ಸ್ಥಿತಿಯಲ್ಲಿ, ಉತ್ಖಂಡಿತಂ ತುಂಡಾದ,
ತಲೆ. ಹೇಗೆ ಅಂದ್ರೆ ಕುಂಡಲಯೋರ್ ಮಂಡಲೆ, ಕಿವಿ ಓಲೆಗಳು ಆ ತಲೆಯ ಜೊತೆಗೆ ಹಾರಿ ಬಂದಿದೆ. ಸಮ್ಮಂಡಿತಂ ಕುಂಡಲಯೋ ಮಂಡಲಾಭ್ಯಾಂ ಸಮ್ಮಂಡಿತಂ ಕುಂಡಲಗಳಿಂದ ಚೆನ್ನಾಗಿ ಅಲಂಕೃತವಾದ ರುಂಡ. ಆಕಂಡಲಾರಾತೆ ಶಿರಃ. ಆಕಂಡಲ ಅಂದ್ರೆ ಇಂದ್ರ. ಆಕಂಡಲಾನ ಆರಾತಿ ಅಂದ್ರೆ ಶತ್ರು. ಇಂದ್ರನ ಶತ್ರು ಯಾರು ಅಂದ್ರೆ ಇಂದ್ರಜಿತ್. ಅವನ ಶಿರಃ ಅವನ ತಲೆಯು ಹುವಹ ಮಂಡಲಂ ಭೂಮಂಡಲಕ್ಕೆ ನೆಲದ ಭಾಗಕ್ಕೆ ಭೂಧರವತ್ ಪರ್ವತ ಕುಸಿದು ಬಿದ್ದಂತೆ ಬಿತ್ತು. ಪರ್ವತವತ್ ಪ್ರಪಾತ ಪರ್ವತ ಬಿದ್ರೆ ಹೇಗೆ ಕಾಣುತ್ತೋ ಹಾಗೆ ಬಿತ್ತು. ಆಖಂಡಲಾರಾತಿ ಶಿರಃ ಆಖಂಡಲಸ್ಯ ಆರಾತಿ ಆಖಂಡಲಾರಾತಿ ಇಂದ್ರಶತ್ರು ಇತ್ಯರ್ಥಃ. ತಸ್ಯ ಶಿರಃ ಆಖಂಡಲಾರಾತೆ ಶಿರಃ. ಪುಲ್ಲಿಂಗ ಪ್ರಥಮ ಆಖಂಡಲಾತೆ ಶಿರಃ. ನಪುಂಸಕಲಿಂಗ ದ್ವಿತೀಯ ಏಕ ಶಿರಃ ಶಿರಸಿ ಶಿರಾಂಸಿ ಶಿರಃ ಶಿರಸಿ ಶಿರಾಂಸಿ. ಪ್ರಚಂಡಂ ದ್ವಿತೀಯ ಏಕ. ಉತ್ಖಂಡಿತಂ ದ್ವಿತೀಯ ಏಕ. ಕಾಂಡವರೇಣ ಕಾಂಡೇಶು ವರಃ ತೇನ ತೃತೀಯ ಏಕ. ತೇನ ತೃತೀಯ ಏಕ. ಸಮ್ಮಂಡಿತಂ ಸಮ್ಯಕ್ ಮಂಡಿತಂ ಸಮ್ಮಂಡಿತಂ ಪುಲ್ಲಿಂಗ ದ್ವಿತೀಯ ವಿಭಕ್ತಿ ಏಕವಚನ ನಪುಂಸಕಲಿಂಗ. ಕುಂಡಲ ಮಂಡಲಾಭ್ಯಾಂ ಕುಂಡಲಯೋಃ ಮಂಡಲೆ ಕುಂಡಲ ಮಂಡಲೆ ತಾಭ್ಯಾಂ ಕುಂಡಲ ಮಂಡಲಾಭ್ಯಾಂ ತೃತೀಯ ದ್ವಿವಚನ ಭೂಮಂಡಲೆ. ಭುವಃ ಮಂಡಲಂ ಭೂಮಂಡಲಂ ಸಪ್ತಮಿ ಏಕ. ಭೂಧರ ಇವ ಭೂಧರವತ್ ಪಪಾತ ಪತಲ್ ಗತೌ ಲಿಟ್ ಪ್ರಥಮ ಏಕ. ಪತಲ್ ಗತೌ ಹೌದು. ಮೇಘ ಅವರು ಹೇಳಿ. ತಸ್ಮಿನ್ ಹತೆ ತತ್ರ ಹತಾವಶಿಷ್ಟಾಃ. तस्मिन् हते तत्र हतावशिष्टाः. तस्मिन् हते तत्र हतावशिष्टाः. प्रदुद्रुवुः क्रव्यभुजोति भीताः. प्रदुद्रुवुः क्रव्यभुजोति भीताः. प्रदुद्रुवुः क्रव्यभुजोति भीताः. हरिप्रबरः हनुमत्पुरोगाः. हरिप्रबर्हा हनुमत्पुरोगाः. हरिप्रबर्हा हनुमत्पुरोगाः. सौमित्रिमस्तारिमपूजयंस्ते. 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 ತಸ್ಮಿನ್ ಹತೆ ಆ ಯುದ್ಧದಲ್ಲಿ ಇಂದ್ರಜಿತ್ತು ಸಾಯಲು. ಹತಾವಶಿಷ್ಟಾ ಇನ್ನು ಸಾಯದೆ. ಹತೇಭ್ಯ ಅವಶಿಷ್ಟ ಹತರಾದವರಿಂದ ಉಳಿದವರು. ಹತಾಹ ಬಹವಃ ತೇಭ್ಯ ಅವಶಿಷ್ಟಾ ಹತಾವಶಿಷ್ಟಾ. ಕ್ರವ್ಯಭುಜ ಯಾರವರು ಹತಾವಶಿಷ್ಟಾ ರಾಕ್ಷಸರು. ಕ್ರವ್ಯಭುಜ ಅತಿಭೀತಾ ಅತ್ಯಂತ ಭೀತರಾಗಿ ರಾಕ್ಷಸರೆಲ್ಲರೂ ಕೂಡ ಪ್ರದುದ್ರುವು ದಿಕ್ಕೆಟ್ಟು ಓಡಿದ್ರು. ಪ್ರದುದ್ರುವು ಜೋರಾಗಿ ಓಡಿದ್ರಂತೆ. ಯಾವ ದಿಕ್ಕಿಗೆ ಓಡ್ಬೇಕು ಅಂತ ಯೋಚಿಸ್ತಿಲ್ಲ, ಓಡಿದ್ರು. ಹೋಗಿ ಹನುಮಂತನಿಗೆ ಡಿಕ್ಕಿ ಕೊಟ್ಟವರಿದ್ದಾರೆ, ಹೋಗಿ ಲಕ್ಷ್ಮಣನಿಗೆ ಡಿಕ್ಕಿ ಕೊಟ್ಟವರಿದ್ದಾರೆ. ಎತ್ತ ಓಡ್ಬೇಕು ಅನ್ನುವ ನಿರ್ಧಾರ ಇಲ್ಲದೆ ಡಿಕ್ಕಿ ಕೊಟ್ಟು ಯುದ್ಧ ಮಾಡ್ತಾ ಇದ್ದಾರೆ. ಆಮೇಲೆ ಹನುಮತ್ಪುರೋಗಾಹ ಹರಿಪ್ರಭರಾಹ ಸೌಮಿತ್ರಿಂ ಅಸ್ತಾರಿಂ ಸೌಮಿತ್ರಿಂ ಪೂಜಯನ್.
ಅಪೂಜಯನ್ ತೇ ಆ ಕಪಿಗಳು ಎಂಥ ಕಪಿಗಳು ಹನುಮತ್ ಪುರೋಗಾ ಹರಿಪ್ರಭರಹ. ಪ್ರಬರ್ಹ ಅಂದ್ರೆ ಶ್ರೇಷ್ಠರು, ಬರ್ಹಿ ಅಂದ್ರೆ ನವಿಲಿನ ಗರಿ, ಬರಹ ಉಳ್ಳದ್ದು ಬರ್ಹಿ. ಬರಹ ಯಾವಾಗ್ಲೂ ಕೂಡ ತಲೆ ಮೇಲಿರುತ್ತೆ, ಅದನ್ನ ಬೇರೆ ಎಲ್ಲಿಗೂ ಅಲಂಕಾರಕ್ಕಿಂತ ಹಾಕಲ್ಲ, ಕಿವಿಗೆ ಹಾಕು, ಕಿವಿ ತಲೆಗೆ ಹಾಕುಂತಿಲ್ಲ, ನೆತ್ತಿಯ ಶಿಖರದ ಸುಂದರವಾದ ಶಿಖಕ್ಕೆ ಹಾಕುವಂತದ್ದಾದ್ರಿಂದ ಪ್ರಬರ್ಹ ಅಂದ್ರೆ ಎತ್ತರದಲ್ಲಿರುವಂತದ್ದು, ಶ್ರೇಷ್ಠ ಅನ್ನುವ ಅರ್ಥದಲ್ಲಿ ಬಳಕೆಯಲ್ಲಿದೆ. ಕಪಿಗಳಲ್ಲಿ ಶ್ರೇಷ್ಠರಾದ ಹನುಮಂತನೇ ಮೊದಲಾದವರು ಅಸ್ತಾರಿಂ ಶತ್ರುಗಳನ್ನ ಅಸ್ತಗೊಳಿಸಿದ, ಸೌಮಿತ್ರಿಂ ಸುಮಿತ್ರೆ ಮಗನಾದ ಲಕ್ಷ್ಮಣನನ್ನು, ಅಪೂಜಯನ್ ಅತ್ಯಂತ ಗೌರವಿಸಿದರು. ಯಾಕೆಂದ್ರೆ ಸಿಕ್ಕಾಪಟ್ಟೆ ಉಪದ್ರ ಕೊಟ್ಟಿದ್ದ ಇಂದ್ರಜಿತ್ ಕಪಿಗಳಿಗೆ. ಕೂತ್ಕೊಳ್ಳಿಕ್ ಒಂದ್ ಕಡೆ ಬಿಟ್ಟಿರ್ಲಿಲ್ಲ, ಅವರಿಗೆ ನಿದ್ದೆ ಮಾಡ್ಲಿಕ್ಕೆ ಬಿಟ್ಟಿರ್ಲಿಲ್ಲ, ಭಯಪಡಿಸಿದ್ದ. ಕ್ರೂರ ಸಣ್ಣ ಸಣ್ಣ ಪಿಶಾಚಿಗಳನ್ನು ಬಿಟ್ಟಿದ್ದ ಅವ್ರ ಹಿಂದೆ. ಅವರಿಗೆ ಇರುವ ಜಾಗದಲ್ಲೆಲ್ಲ ಬರೀ ಇರುವೆ ಕಡಿದು ಮೊದಲೇ ಕಪಿಗಳು, ಅದರ ಜೊತೆಗೆ ಇರುವೆಗಳು ಕಚ್ಚಿ ಎದ್ವಾತದ್ದು ಎಲ್ಲಿ ಕಡಿತಾ ಇದೆ ಅಂತ ಗೊತ್ತಾಗುತ್ತದೆ, ಇರುವೆಗಳು ಮಾಯ. ಕಡಿತಾ ಇದ್ದವು ಇನ್ ಬೆನ್ನ ಹತ್ರ ಬಂದ್ಬಿಡ್ತಿದ್ವು, ಬೆನ್ನ ಹತ್ರ ಬಂದವುಗಳು ಹೊಟ್ಟೆ ಹತ್ರ ಬಂದಿರ್ತಿದ್ವು. ಇಷ್ಟು ಉಪದ್ರ ಕೊಟ್ಟ ಇಂದ್ರಜಿತ್ನ ಸಾವು ಕಪಿಗಳಿಗೆಲ್ಲ ಆನಂದ ಕೊಟ್ಟಿತು. ಹಾಗಾಗಿ ಅವರು ತುಂಬಾ ಸಂತೋಷ ಪಟ್ರು, ಲಕ್ಷ್ಮಣನನ್ನು ಬಹಳವಾಗಿ ಅಭಿನಂದಿಸಿದರು. ತಸ್ಮಿನ್ ಸಪ್ತಮಿ ಏಕ ಹತೆ, ಮತ್ತೆ ಸಪ್ತಮಿ ಏಕ, ತತ್ರ ಅವ್ಯಯ, ಹತಾವಶಿಷ್ಟಾಃ ಹತೇಭ್ಯಃ ಅವಶಿಷ್ಟಾಃ, ಹತಾವಶಿಷ್ಟಾಃ ಪುಲ್ಲಿಂಗ ಪ್ರಥಮ ಬಹು, ಪ್ರದುದ್ರುವು ಧ್ರು ಗತೌ ಲಿಟ್ ಪ್ರಥಮ ಬಹು, ಕ್ರವ್ಯಂ ಭುಂಕ್ತೆ ಇತಿ ಕ್ರವ್ಯಭುಕ್ ಅಥವಾ ಭುಂಜತೆ. ಕ್ರವ್ಯ ಅಂದ್ರೆ ಮಾಂಸ ಅಂತ ಅರ್ಥ. ಕ್ರವ್ಯಂ ಭುಂಜತೆ ಇತಿ ಕ್ರವ್ಯಭುಜ ಬಹುವಚನ ಪುಲ್ಲಿಂಗ. ಅತಿಭೀತಾಃ ಅತ್ಯಂತಂ ಭೀತಾಃ ಅತಿಭೀತಾಃ, ಹರಿಷು ಪ್ರಬರಹಾಃ ಹರಿಪ್ರಬರಹಾಃ, ಹನುಮಾನ್ ಏವ ಪುರೋಗಃ ಏಷಾಂತೆ ಹನುಮತ್ ಪುರೋಗಾಃ ಪುಲ್ಲಿಂಗ ಪ್ರಥಮ ಬಹು, ಸೌಮಿತ್ರಿಂ ಸುಮಿತ್ರಾಯಾಃ ಪತ್ಯಪಮಾ ದ್ವಿತೀಯ ಸೌಮಿತ್ರೀಂ, ಅಸ್ತಃ ಅರಿಹಿ ಯೇನ ಸಹ ಅಸ್ತಾರಿಹಿ ತಂ ಅಸ್ತಾರಿಂ ದ್ವಿತೀಯ ಏಕ, ಅಪೂಜಯನ್ ಪೂಜಾಯಾಂ ಪೂಜಯತಿ. ಇಲ್ಲಿ ಅಪೂಜಯನ್ ಲಂಗ್ ಪ್ರಥಮ ಬಹು, ಪೂಜಯನ್ನತೆ ಪೂಜಯಂಸ್ತೆ ಸತ್ವ ಸಂಧಿ. ಸುಧಾ ಅವರು ಹೇಳಿ. ದಿನೈಸ್ತ್ರಿಭಿಸ್ತತ್ರ ದಿವಾನಿಶಂಚ, ದಿನೈಸ್ತ್ರಿಭಿಸ್ತತ್ರ ದಿವಾನಿಶಂಚ, ದಿನೈಸ್ತ್ರಿಭಿಸ್ತತ್ರ ದಿವಾನಿಶಂಚ, ಯುದ್ಧ್ವಾ ಹತೆ ರಾಕ್ಷಸ ರಾಜಸೂನೌ, ಯುದ್ಧ್ವಾ ಹತೆ ರಾಕ್ಷಸ ರಾಜಸೂನೋ ಸೂನೌ, ಯುದ್ಧ್ವಾ ಹತೆ ರಾಕ್ಷಸ ರಾಜಸೂನೌ, ಇಂದ್ರಾದಿದೇವಾ ವರಪುಷ್ಪವರ್ಷಂ, ಇಂದ್ರಾದಿದೇವಾ ವರಪುಷ್ಪವರ್ಷಂ, ಇಂದ್ರಾದಿದೇವಾ ವರಪುಷ್ಪವರ್ಷಂ, ಇಂದ್ರಾರಿಶತ್ರೌ ವಿದದುಸ್ಸು ಸ್ತುವಂತಃ, ಇಂದ್ರಾದಿಶತ್ರೌ ವಿದದುಸ್ತುವಂತಃ, ಇಂದ್ರಾದಿಶತ್ರೌ ವಿದದುಸ್ತುವಂತಃ. ಆ ಯುದ್ಧದಲ್ಲಿ ಯುದ್ಧೇ ದಿನೈಸ್ತ್ರಿಭಿಃ 3 ದಿನಗಳಿಂದ, ದಿವಾನಿಶಾ ಹಗಲು ರಾತ್ರಿ ಅಂದ್ರೆ ಅಹೋರಾತ್ರ ಅಂತ ಅರ್ಥ. ಯುದ್ಧ್ವಾ ಯುದ್ಧಗೈದು,
ರಾಕ್ಷಸ ರಾಜನಾದ ರಾವಣನ ಮಗನಾದ ಇಂದ್ರಜಿತ್ತನ್ನು ರಾಕ್ಷಸ ರಾಜಸೂನೌ ಇಂದ್ರಾರಿಶತ್ರೌ ರಾಜಸೂನೌ, ರಾಜನ ಸೂನು ಅಂದ್ರೆ ಮಗ, ಸೂನೌ ಇಂದ್ರಜಿತ್ನ ಹತೇ ಸತಿ, ಅವನು ಹತನಾಗಲು ಇಂದ್ರಾದಿದೇವಾಹ, ಇಂದ್ರನೇ ಮೊದಲಾದ ಸಕಲ ದೇವತೆಗಳು ಕೂಡ ಉತ್ತಮಂ ಅಂದ್ರೆ ವರಂ ಪುಷ್ಪವರ್ಷಂ, ಶ್ರೇಷ್ಠವಾದ ಸುಗಂಧಭರಿತವಾದ ಬಿದ್ದರೂ ಒಣಗದ ಸಂತೋಷಕ್ಕೀಡು ಮಾಡುವ ಬೇರೆಡೆಯೂ ನಟ್ಟು ಬೆಳೆಸಲಿಕ್ಕೆ ಅಪೇಕ್ಷೆ ಪಟ್ಟವನಿಗೆ ತಾನಾಗಿ ಒಲಿದು ದೇವತೆಗಳು ಅವನಲ್ಲಿ ನೆಲೆಗೊಳ್ಳುವ ರೀತಿಯ ಆ ಪುಷ್ಪಗುಚ್ಛವನ್ನು ರಾಕ್ಷಸ ರಾಜಸೂನೋ, ರಾಕ್ಷಸನ ಮಗನಾದ್ರೆ ಇಂದ್ರಜಿತ್ತು ಸಾಯಲು ಇಂದ್ರಾದಿ ದೇವತೆಗಳು ಉತ್ತಮವಾದ ಪುಷ್ಪ ಮಳೆಯನ್ನು, ಉತ್ತಮವಾದ ಪುಷ್ಪಗಳ ಸರ್ವಕಾಲದಲ್ಲೂ ಸಿಗಬಹುದಾದ ರೀತಿಯ ಗಿಡಗಳಿದ್ದು ಅಲ್ಲಿ. ಆ ತನಕ ಅದು ದೇವತೆಗಳು ಸಿದ್ಧಪಡಿಸಿದಂತ ಅಂದಿದ್ರು. ಅವರೇನು ಸ್ವಂತ ಕೈ ಹಾಕಿ ಸ್ವಲ್ಪ ಬುದ್ಧಿ ಉಪಯೋಗ ಮಾಡಿ ರಿಸರ್ಚ್ ಮಾಡಿ ಮಾಡುವಷ್ಟು ಎಚ್ಚರ ಅವರಿಗೆ ಇರ್ಲಿಲ್ಲ. ಆಮೇಲೆ ಅಂಥ ಪಾಪದವರನ್ನು ಹಿಡಿದು ಅವರಿಂದ ಮಾಡಿಸಿ ತಾನ್ ಮಾಡಿದ್ದು ಅಂತ ಪೋಸ್ಟರ್ ಹಚ್ಚಿಕೊಂಡಂತ ಮಂದಿಯೇ ಬಹಳ ಜನ ಇರುದು. ಯಾವ ರಂಗಕ್ಕೆ ಸೇರಿದ್ರು ಒಂದೇ. ತೊಂದ್ರೆ ಮಾತ್ರ ಅಥವಾ ಅನ್ಯಾಯ ಆಗಿದ್ರೆ ಮಾತ್ರ ಅದು ಅವರಿಂದನೇ ಆಗಿದ್ದು, ಅವರೇ ಅನ್ಯಾಯಕ್ಕೊಳಗಾದ್ರೂ ಅವ್ರಿಗೆ ಬೇಕಾದ ಹಾಗೆ ಅದನ್ನ ತಿದ್ದುವ ಕೆಲಸವನ್ನ ಇಂದ್ರಜಿತ್ತು ಬೇಕಾದಷ್ಟು ಮಾಡಿದ್ದ. ಇಂದ್ರಾದಿ ದೇವತೆಗಳಿಗೆ ಅವರವರ ಸ್ಥಾನದಲ್ಲಿದ್ದು ಸಂತೋಷ ಪಡ್ಲಿಕ್ಕೆ ಅವಕಾಶ ಕೊಟ್ಟಿರ್ಲಿಲ್ಲ. ಹಾಗಾಗಿ ಇಂದ್ರಾದಿ ದೇವತೆಗಳು ತಮ್ಮ ಸ್ಥಾನಕ್ಕೆ ಚ್ಯುತಿ ತರಬಲ್ಲ ಸಾಮರ್ಥ್ಯ ಇದ್ದಂತಹ ರಾವಣನನ್ನ ಕೊಂದು ಹಾಕಿ ಕಂಟಕ ಮುಕ್ತವನ್ನಾಗಿಸಿದ ರಾಜ್ಯವನ್ನು ಈಗ ನಮಗೆ ಒದಗಿಸಿದ್ದಿ ಅಂತ ಸಂತೋಷದಿಂದ ಬಂದು ಎಲ್ಲ ದೇವತೆಗಳು ಕೂಡ ಸ್ತುತಿ ಮಾಡಿದ್ರು. ಸ್ತುವಂತಹ ಇಂದ್ರಜಿತ್ನ ಸಾವಿಗೆ ಕಾರಣ ಆದ ಲಕ್ಷ್ಮಣನನ್ನು ತುಂಬಾ ಹೊಗಳಿದ್ರು ಅಂದ್ರೆ ಮನಪೂರ್ತಿಯಾಗಿ ಒಬ್ಬ ವ್ಯಕ್ತಿ, ಒಬ್ಬ ನಟ, ಒಬ್ಬ ಸಮರ್ಥ ಹೀಗಿದ್ದಾನೆ ಅನ್ನೋದು ಬಹಳ ಆಶ್ಚರ್ಯದ ಸಂಗತಿ ಎನ್ನುವ ಹಾಗೆ ಆ ದೃಶ್ಯವನ್ನ ಕಣ್ಣಲ್ಲೂ ತುಂಬಿಕೊಂಡು ಹೃದಯದಲ್ಲೂ ತುಂಬಿಕೊಂಡು ಮಾತಿನಲ್ಲೂ ಅದರ ಬಗೆಗಿನ ಅನಿವಾರ್ಯತೆ ಇದ್ದಲ್ಲಿ ಮಾತ್ರ ಮಾತಾಡಬೇಕು ಅನ್ನುವ ಎಚ್ಚರವನ್ನ ತಂದುಕೊಂಡು ಅವರ ಬದುಕನ್ನು ಮುಂದುವರಿಸಿದ್ರು. ದಿನೈಹಿ ತ್ರಿವಿಹಿ ತೃತೀಯ ಬಹು ತತ್ರ ಅವ್ಯಯ ದಿವಾನಿಶಂ ದಿವಾಚ ನಿಶಾಚ ದಿವಾನಿಶಂ ಪೂರ್ವ. ಇದು ಹೀಗೆ ಇರುತ್ತೆ, ಆಮೇಲೆ ಬದಲಾಗುದಿಲ್ಲ, ಅವಿಭಾವ ಅಂತ. ಅಹೋರಾತ್ರಂ, ರಾತ್ರಿ ಹಗಲು ಎಲ್ಲಾ ಸಮಯದಲ್ಲೂ ಕೂಡ ಇಂದ್ರಾದಿದೇವಾಹ ಏನು ರೀತಿಯ ಆಯುಧಗಳನ್ನ ಹೊತ್ತು ಬರ್ತಾರೆ ಶತ್ರುಗಳು ಅಂತ ಗೊತ್ತಿಲ್ಲ ದೇವತೆಗಳಿಗೆ. ಹಾಗಾಗಿ ಅವ್ರು ಯಾವಾಗ್ಲೂ ಎಲ್ಲದಕ್ಕೂ ಅಲರ್ಟ್ ಆಗಿರ್ತಿದ್ರು. ಆದ್ರೆ ಶತ್ರುಗಳ ಸುಳಿವು ಮಾತ್ರ ಚೆನ್ನಾಗಿ ಸಿಕ್ತಿತ್ತು. ಸಿಗದ ಹಾಗೆ ಅದನ್ನ ಕಟ್ಟಿಕೊಳ್ಬೇಕು ಅಂತ ಯೋಚನೆ ಮಾಡಿ ಅವನನ್ನು ಹೇಗೋ ಮುಗಿಸಿದ್ರು ಇಂದ್ರಜಿತ್ತನ್ನ. ಇವನು ಮಾತ್ರ ಅದರ ಅಡಿಗಡೆ ಸಿಕ್ಕೊಂಬಿದ್ದಾನೆ. ಮಾತು ಮತ್ತೆ ಮುಂದುವರಿಯಿತು. ಇಂದ್ರಾದಿದೇವಾಹ ಪುಲ್ಲಿಂಗ ಪ್ರಥಮ, ದಿನೈಹಿ ತ್ರಿಭಿಹಿ ತೃತೀಯ ಬಹು ಪುಲ್ಲಿಂಗ, ತತ್ರ ಅವ್ಯಯ ದಿವಾಚ ನಿಶಾಚ ದಿವಾನಿಶಂ ಪೂರ್ವರೂಪ, ಯಚ್ಚ ಅವ್ಯಯ ಯುದ್ಧ್ವಾ ತ್ವಾ ಪ್ರತ್ಯಂತಂ ಅವ್ಯಯಂ ಹತೆ ಸಪ್ತಮಿ ಏಕ, ರಾಕ್ಷಸಶ್ಚ ರಾಕ್ಷಸಾನಾಂ ರಾಜ ರಾಕ್ಷಸ ರಾಜ ರಾಕ್ಷಸ ರಾಜ್ಞಾಂ ಸೂನು ರಾಕ್ಷಸ ರಾಜ ಸೂನು. ಅವನಲ್ಲಿ ಸಪ್ತಮಿ ಏಕ, ಇಂದ್ರಾದಿದೇವ, ಇಂದ್ರನೇ ಮೊದಲಾದ ಸಕಲ ದೇವತೆಗಳು ಕೂಡ ವರಪುಷ್ಪ ವೃಷಂ, ಶ್ರೇಷ್ಠವಾದ ಪುಷ್ಪದ ಮಳೆಯನ್ನು ಇಂದ್ರಾರಿ ಶತ್ರು, ಇಂದ್ರನಿಗೆ ಶತ್ರುವಾದವನಿಗೆ ಶತ್ರುವಾಗಿ ನಿಂತಿರುವವನಲ್ಲಿ ಅವನನ್ನ ಸ್ತುತಿಸುತ್ತಾ ದೂರ ಹೇಳಿಕ್ ಬಂದ ಅಂತ ಅನಿಸ್ಬಾರ್ದಲ್ಲ, ತನ್ನ ಬಗೆಗೆ ಎಚ್ಚರ ಇದ್ದು ಸ್ತೋತ್ರ ಮಾಡ್ತಾ ಈ ಮಾತನ್ನ ಹೇಳಿದ. ಭಗವಂತನ ಸ್ತೋತ್ರ ಮಾಡುವಾಗ ಕೆಲವೊಮ್ಮೆ ವಿಷಯಗಳು ಬಿಟ್ಟು ಹೋಗ್ತವೆ. ತಾನು ಸರಿ ಇದ್ದಾಗ ಅಲ್ಲಿಯ
ಗಮನವನ್ನು ಸೆಳೆಯುವುದು ಕಷ್ಟ ಆಗುತ್ತೆ. ಆದ್ರೆ ಎರಡೂ ಇದ್ದು ಈ ಕಾರ್ಯಭಾರ ನಡೆಸುವನು ಭಗವಂತನೇ ಆದ್ರಿಂದ ಅವರು ಹೇಳಿದಂತೆ ಎಲ್ಲ ದೃಶ್ಯಗಳು ನಮ್ಮ ತಲೆಯಲ್ಲಿ ಮೂಡದಿದ್ದು ನಮ್ಗೆ ಅರ್ಥ ಆದದ್ದು ಮತ್ತು ಈಗ ಇರುವ ಪರಿಸ್ಥಿತಿ ಇದೆರಡನ್ನು ಗಮನಿಸಿದಾಗ ತಿಳಿಯಾಗುವಂತಹ ಅರ್ಥವನ್ನು ನಾವು ಪಡೆಯುವುದು ಸಾಧ್ಯವಾಗುತ್ತೆ. ಮುಂದೆ ಚೈತನ್ಯವರು ಹೇಳಿ. ರಾಮಾಭ್ಯಾಸಂ ಪ್ರಾಪ್ಯ ಹೇಳಿದ್ರ ರಾಮಾನುಜನ್ಮ ದೀಪ ಅವರು ಹೇಳಿ. ರಾಮಾಭ್ಯಾಸಂ ಪ್ರಾಪ್ಯ रामाभ्यासं प्राप्य रामाभ्यासं प्राप्य ರಾಮಾನುಜನ್ಮ रामानुजन्म ಸಾಕಂ ವಾಯೋಃ साकं वायोः ಸೂನುನಾಥಂ ವವಂದೇ सूनुनाथं वन्दे ಸಾಂದ್ರಾನಂದೋ सान्द्रानन्दो ಮಂದಹಾಸಿ ಮುಕುಂದ मन्दहासी मुकुन्द ತಂ ಸೌಮಿತ್ರಿಂ तं सौमित्रिं ಲಾಳಯನ್ ನಾಲಿಲಿಂಗೆ लालयन् लालिलिङ्गे ರಾಮನ ಬಳಿ ಬಂದು ರಾಮನ ನೋಡಿ ಅದು ಅನುಜನ್ಮ ಅಂತ ಶಬ್ದ ಇದೆ. ಅನುಜನ್ಮ ಅಂದ್ರೆ ತತ್ಪು ಪರದಲ್ಲೇ ಅದ್ ರಾಮ ಅದ್ ಕೂಡ್ಲೇನೆ ಯಾರು ಹುಟ್ಟಿದ್ದು ಅಂದ್ರೆ ಲಕ್ಷ್ಮಣ. ರಾಮನ ಅಭ್ಯಾಸಂ ಸಾಮೀಪ್ಯವನ್ನು ಪ್ರಾಪ್ಯ ಹೊಂದಿ ರಾಮಾನುಜನ್ಮ ರಾಮನು ಹುಟ್ಟಿದೊಡನೆ ಹುಟ್ಟಿದಂತಹ ಲಕ್ಷ್ಮಣನು ವಾಯೋಃ ಸಾಕಂ ವಾಯೋಃ ಸೂನುನಾ ಸಾಕಂ ವಾಯುಸೂನುವಾದ ಹನುಮಂತನ ಜೊತೆಗೆ ರಾಮನನ್ನು ವಂದಿಸಿದನು. ಎಂಥ ರಾಮ ಅಂದ್ರೆ ಸಾಂದ್ರಾನಂದ ಆನಂದದ ಮುದ್ದೆ, ಆನಂದದ ರಾಶಿ, ಸಗಣಿ ರಾಶಿ ಅಲ್ಲ, ಬಹಳ ಅದ್ಭುತವಾದ ಸಾಂದ್ರವಾದ ಆನಂದ. ಯಾವುದು ಬಿಟ್ರು ಕೂಡ ಅದು ಅಪೂರ್ಣ ಅಂತ ಅನ್ಸ್ಬಿಡುತ್ತೆ. ಎಲ್ಲಾ ರೀತಿಯಿಂದಲೂ ಪೂರ್ಣತೆಯನ್ನು ಸಂಪಾದಿಸಿರುವಂತಹ ಭಗವಂತ ಸದಾನಂದ, ಸಾಂದ್ರಾನಂದ. ಮಂದಹಾಸಿ ಅತ್ಯಂತ ಮಂದವಾಗಿ ನಗುವವ. ಮುಕುಂದದಾತೀತಿ ಮೋಕ್ಷವನ್ನು ಕೊಡುವವ. ತಂ ದ್ವಿತೀಯ ಏಕ, ಸೌಮಿತ್ರಿ ಪುಲ್ಲಿಂಗ ಪ್ರಥಮ ಏಕ, ಲಾಳಯನ್ ಶತ್ರು ಪ್ರತ್ಯಂತವಾದ ಶಬ್ದ ಪುಲ್ಲಿಂಗ ಪ್ರಥಮ ಏಕ, ಆಲಿಲಿಂಗೆ ಲಿಗೀಶ್ಲೇಷೆ ಲಿಟ್ ಪ್ರಥಮ ಏಕ. ಶ್ರೀಹರಿಪ್ರಿಯತಾಂ. ಶ್ರೀಕೃಷ್ಣಾರ್ಪಣಮಸ್ತು. ಪದ ಪರಿಚಯ ನಾಳೆ ನೋಡಿ ಮುಂದಿನ ತರಗತಿ ಹೋಗೋಣ. ಎಲ್ರಿಗೂ ಹೃತ್ಪೂರ್ವಕವಾದ ನಮಸ್ಕಾರ. ಶ್ರೀಕೃಷ್ಣಾರ್ಪಣಮಸ್ತು.